ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ಮೊದಲದಾಗಿ ಇವತ್ತು ನಮಗೆ ನಿಫ್ಟಿಯಲ್ಲಿ ಒಂದು ಬಿಗ್ ಎಕ್ಸ್ಪೈರಿ ಆಗಿತ್ತು. ಇವತ್ತು ಒಂದು ಬಿಗ್ ಟ್ರೆಂಡಿಂಗ್ ಡೇ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟ್ರೆಂಡಿಂಗ್ ಡೇನಲ್ಲಿ ನಾವು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು, ಯಾವ ರೀತಿ ಟ್ರೇಡ್ ಮಾಡಿದ್ವಿ, ಮತ್ತು ನಾಳೆಗೆ ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾನು ಬ್ಯಾಂಕ್ ನಿಫ್ಟಿಯಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಎಸ್ಟರ್ಡೇ ಮಾರ್ಕೆಟ್ ಬಂದು ಇಲ್ಲಿ ಕ್ಲೋಸ್ ಆಗಿತ್ತು. ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಈ ಒಂದು ರೇಂಜಲ್ಲಿ ನಮಗೆ ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಸೊ ನಾನು ಇವತ್ತು ಕಾಲ್ ಕಡೆ ಟ್ರೇಡ್ ಮಾಡೋದಾದ್ರೆ ID1 ಲಾಂಗ್ ಸಿಗ್ನಲ್ ನಮಗೆ ಬೈ ಕೊಟ್ರೆ, ಸೊ ಅವಾಗ ನಾವು ಕಾಲ್ ಕಡೆ ಟ್ರೇಡನ್ನು ತಗೊತೀನಿ ಅಂತ ಹೇಳಿದ್ದೆ. ಅಥವಾ ID3 ಸ್ಪೀಡ್ ಸಿಗ್ನಲ್ ಸೇಲ್ ಕೊಟ್ರೆ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀನಿ ಅಂತ ಹೇಳಿದ್ದೆ. ಬಟ್ ನಮಗೆ ಬೆಳಿಗ್ಗೆ ಇವತ್ತು ಬ್ಯಾಂಕ್ ನಿಫ್ಟಿ ಒಂದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು. ಸೊ ಓಪನ್ ಆಗಿ ಫಸ್ಟ್ ಕ್ಯಾಂಡಲ್ ಅಲ್ಲಿ ನಮಗೆ ನೋಡಿ, ಇದು 5 ಮಿನಿಟ್ಸ್ ಕ್ಯಾಂಡಲ್. ಈ ಕ್ಯಾಂಡಲ್ ನಮಗೆ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಕ್ಲೋಸ್ ಕೊಡ್ತು. ಓಕೆನಾ? ಸೊ ನಾವು ಬೆಳಿಗ್ಗೆ 9:20 ಈ ಲಾಂಗ್ ಸಿಗ್ನಲ್ ನಮಗೆ ಕ್ಲೋಸ್ ಕೊಟ್ಟಾಗ, ಅಂದರೆ ಈ ಕ್ಯಾಂಡಲ್ ನಮಗೆ ಲಾಂಗ್ ಸಿಗ್ನಲ್ ಮೇಲ್ಗಡೆ ಕ್ಲೋಸ್ ಆದಾಗ, ಸೊ ಇಲ್ಲಿ ಒಂದು ಎಂಟ್ರಿನ ತಗೊಂಡಿದ್ವಿ. ಬಟ್ ಏನಂದ್ರೆ ಮಧ್ಯಾಹ್ನದವರೆಗೂ ಕೂಡ ಮಾರ್ಕೆಟ್ ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು. ಅಲ್ಲಿಂದ ನಮಗೆ ಈ ಸೈಡ್ ವೇಸ್ ಯಾವಾಗ ಎಂಡ್ ಆಯಿತು, ಸೊ ಇಲ್ಲಿಂದ ನಮಗೆ ಒಂದು ಬಿಗ್ ರ್ಯಾಲಿ ನಮಗೆ ಅಪ್ಸೈಡ್ಗೆ ಬ್ಯಾಂಕ್ ನಿಫ್ಟಿ ಕೊಡ್ತು. ಓಕೆ, ಜೊತೆಗೆ ID3 ಅಲ್ಲೂ ಕೂಡ ನೋಡಿ ID3 ಚಾರ್ಟಲ್ಲಿ ಇದ್ದೀನಿ. ID3 ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು 30 ಮಿನಿಟ್ಸ್ ಇರುತ್ತೆ. ಓಕೆನಾ? ಸೊ ಇಲ್ಲೂ ಕೂಡ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಏನಂತ ಹೇಳಿದೆ, ನಮಗೆ ಮಾರ್ಕೆಟಲ್ಲಿ ID1 ಲಾಂಗ್ ಸಿಗ್ನಲ್ ಬೈ ಕೊಟ್ರೆ ಅಥವಾ ID3 ಅಲ್ಲಿ ಸ್ಪೀಡ್ ಸಿಗ್ನಲ್ ಬೈ ಕೊಟ್ರೆ, ಸೊ ಅವಾಗ ನಾನು ಕಾಲ್ ಕಡೆ ಟ್ರೇಡನ್ನು ತಗೊತೀನಿ ಅಂತ ಹೇಳಿದ್ದೆ. ಓಕೆನಾ? ನೋಡಿ, ಸ್ವಲ್ಪ ಝೂಮ್ ಆಗಿ ತೋರಿಸ್ತೀನಿ. ನೋಡಿ, ನಮಗೆ ಈ ID3 ಅಲ್ಲಿ ಸ್ಪೀಡ್ ಸಿಗ್ನಲ್ಲು ಬೈ ಕೊಡ್ತು. ನಮಗೆ ಯಾರೋ ಮಾರ್ಕ್ ಕಾಣಿಸ್ತಾ ಇದೆಯಾ? ಇದು ನಮಗೆ ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಡ್ತು ಬೆಳಿಗ್ಗೆ 9:30 ಈ ಕ್ಯಾಂಡಲ್ ಕ್ಲೋಸ್ ಆಗೋದು. ಯಾಕೆಂದ್ರೆ ಇದು 30 ಮಿನಿಟ್ಸ್ ಕ್ಯಾಂಡಲ್ ಆಗಿರೋದ್ರಿಂದ ಈ ಕ್ಯಾಂಡಲ್ ನಮಗೆ 9:30 ಕ್ಲೋಸ್ ಆಯಿತು. ಬಟ್ ನಮಗೆ 9:20 ID1 ಲಾಂಗ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಯಿತು. ಸೊ ಅಲ್ಲೇನೇ ಎಂಟ್ರಿ ತಗೊಂಡ್ವಿ. ಬಟ್ ಏನಂದ್ರೆ ಸೈಡ್ ವೇಸ್ ಇನ್ನೂ ಮುಗ್ದಿರಲ್ಲ. ಈ ವೈಟ್ ಲೈನ್ ಕಾಣಿಸ್ತಾ ಇದೆ. ಈ ವೈಟ್ ಲೈನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ನಮಗೆ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ ಅಂತ. ಬಟ್ ಯಾವಾಗ ನಮಗೆ ಸೈಡ್ ವೇಸ್ ಎಂಡ್ ಆಯಿತು, ಸೊ ಅಲ್ಲಿಂದ ಮಾರ್ಕೆಟ್ ನಮಗೆ ಒಂದು ಬಿಗ್ ಮೂವ್ಮೆಂಟ್ ಅನ್ನ ಕೊಡ್ತು. ಇಲ್ಲಿ ಇನ್ನೊಂದೇನಂದ್ರೆ, ನಾನು ಎಸ್ಟರ್ಡೇ ಏನಂತ ಹೇಳಿದೆ, ಮಾರ್ಕೆಟ್ ಇಲ್ಲಿಂದ ಡೌನ್ ಬಂದಿದೆ. ಸೊ ಇಲ್ಲಿ ಜಿಗ್ಜಾಗ್ಗಳು ಕೂಡ ಬಂದಿದೆ. ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಅಪ್ಸೈಡ್ಗೆ ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದೆ. ಬಟ್ ಇದು ಮೇಲ್ಗಡೆ ಹೋಗುವಾಗ ನಮಗೆ ಯಾವುದು ಬೇಗ ಕನ್ಫರ್ಮೇಷನ್ ಕೊಡುತ್ತೆ, ಸೊ ಆ ಪ್ರಕಾರ ನಾವು ಟ್ರೇಡನ್ನು ತಗೊಂತೀವಿ ಅಂತ ಹೇಳಿದ್ವಿ. ಅದೇ ರೀತಿ ID1 ಲಾಂಗ್ ಸಿಗ್ನಲ್ ನಮಗೆ ಫಸ್ಟೇ ಕನ್ಫರ್ಮೇಷನ್ ಕೊಡ್ತು. ಸೊ ಅದ್ರ ಪ್ರಕಾರ ಟ್ರೇಡನ್ನು ತಗೊಂಡ್ವಿ. ಇನ್ ಕೇಸ್ ಆ ಥರ ಆಗದೇನೆ ಏನಾದ್ರು ಡೌನ್ ಬಂದು ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಮಾತ್ರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಂತೀವಿ ಅಂತ ಹೇಳಿದ್ವಿ. ಬಟ್ ಇವತ್ತು ನೋಡಿ, ಒಂದು ಉತ್ತಮವಾದ ರೀತಿಯಲ್ಲಿ ನಮಗೆ ಒಂದು ಒಳ್ಳೆ ಟ್ರೆಂಡಿಂಗ್ ಡೇನ ಇವತ್ತು ಬ್ಯಾಂಕ್ ನಿಫ್ಟಿಲಿ ಕೊಡ್ತು. ಸೊ ಹಾಗಾದ್ರೆ ನಾಳೆ ನಮಗೆ ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ, ನೋಡಿ, ಇವತ್ತು ನಮಗೆ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಕೂಡ ನಮಗೆ ಬೈ ಕೊಡ್ತು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ನೋಡಿ, ಈ ಒಂದು ಕ್ಯಾಂಡಲ್ ಏನಿದೆ, ಇದು ನಮಗೆ ಇಂಟ್ರಾವೀಕ್ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಯಿತು. ಇದು ಬಂದು ಇಂಟ್ರಾವೀಕ್ ಬಂದು 1 ಅವರ್ ಕ್ಯಾಂಡಲ್ ಆಗಿರುತ್ತೆ. 1 ಅವರ್ಗೆ 1 ಕ್ಯಾಂಡಲ್ ಆಗಿರುತ್ತೆ. ಸೊ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಕೂಡ ನಮಗೆ ಇವತ್ತು ಬೈಯಿಂಗ್ ಅನ್ನ ಕೊಡ್ತು. ಅಂದರೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ನಮಗೆ ಬ್ಯಾಂಕ್ ನಿಫ್ಟಿ ಇಂಡಿಕೇಶನ್ ಅನ್ನ ಕೊಟ್ಟಿದೆ. ಬಟ್ ಇಲ್ಲಿ ಏನಾದರೆ ಒಂದು ನೋಡಬೇಕಾಗಿರೋದು, ಈ ಜಿಗ್ಜಾಗ್ ಕಾಣಿಸ್ತಾ ಇದೆಯಾ? ಸೊ ಈ ಜಿಗ್ಜಾಗ್ ಬಂದರೆ ಏನು ಅರ್ಥ ಅಂದರೆ, ನೋಡಿ, ತುಂಬ ಸಲ ಇಲ್ಲಿ ಟಾಪಲ್ಲಿ ಒಂದು ಡೈನಾಮಿಕ್ ಕಾಜನ್ ಬಂದಿದೆ. ಬಟ್ ಅದು ನಮ್ಗೆ ಕಾಣಿಸ್ತಾ ಇಲ್ಲ. ಅಂದರೆ ನೋಡಿ, ಇಲ್ಲಿ NDC ಕಾಣಿಸ್ತಾ ಇದೆಯಾ? NDCಲಿ C9 ಅಂತ ಬರ್ತಾ ಇದೆ ಅಲ್ವಾ? ಸೊ ಈ ರೀತಿ C9 NDCಲಿ ಬರ್ತಾ ಇದೆ ಅಂದರೆ ಇಲ್ಲಿ ಒಂದು ಟಾಪಲ್ಲಿ ಒಂದು ಡೈನಾಮಿಕ್ ಕಾಜನ್ ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಈ ಡೈನಾಮಿಕ್ ಕಾಜನ್ ಜೊತೆ ಈ ಜಿಗ್ಜಾಗ್ ಕೂಡ ನಮಗೆ ಕನ್ಫರ್ಮೇಷನ್ ಕೊಟ್ಟರೆ ಇಲ್ಲಿಂದ ನಮಗೆ ಮತ್ತೆ ಡೌನ್ ಬರುವಂಥ ಸಾಧ್ಯತೆ ಇರುತ್ತೆ. ಓಕೆನಾ? ಅಂದರೆ ಇನ್ನೂ ಇದು ಕನ್ಫರ್ಮೇಷನ್ನ ಕೊಟ್ಟಿಲ್ಲ. ಸೊ ಇದು ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದರೆ, ನಾಳೆ ಏನಾದರೂ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಏನಾದರೂ ಓಪನ್ ಆಗಿ ಅಥವಾ ಫ್ಲಾಟ್ ಓಪನ್ ಆಗಿ ಇವತ್ತೇನು ನಮಗೆ ಐ ಮಾಡಿತ್ತು, ಸೊ ಅದಕ್ಕಿಂತ ಕೆಳಗಡೆನೇ ಕ್ಲೋಸ್ ಆದರೆ, ಅಂದರೆ ಈ ಜಿಗ್ಜಾಗ್ ನಮಗೆ ಕನ್ಫರ್ಮೇಷನ್ ಕೊಟ್ಟರೆ ಈ ಕ್ಯಾಂಡಲ್ ನಮಗೆ ಕ್ಲೋಸ್ ಆಗೋದು 9:30 ಬೆಳಿಗ್ಗೆ 9:30 ಈ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಸೊ 9:30 ಅಷ್ಟರಲ್ಲಿ ಏನಾದರೂ ಈ ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ, ಸೊ ಅಲ್ಲಿಂದ ಮಾರ್ಕೆಟ್ ಸ್ವಲ್ಪ ಡೌನ್ ಬರುವಂಥ ಚಾನ್ಸಸ್ ಇರುತ್ತೆ. ಅಥವಾ ಏನಾದರೂ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ಪಲ್ಲೇ ಓಪನ್ ಆಗಿ ನಾಳೆ ಈ ಜಿಗ್ಜಾಗಿಂತ ಮೇಲ್ಗಡೆ ಏನಾದರೂ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ, ಅಥವಾ ಈ ಕ್ಯಾಂಡಲ್ ನಮಗೆ ಮೇಲ್ಗಡೆ ಹೋಗಿ ಏನಾದರೂ ಈ ಜಿಗ್ಜಾಗಿಂತ ಮೇಲ್ಗಡೆ ನಮಗೆ ಕ್ಲೋಸ್ ಆದರೆ, ಸೊ ಅವಾಗ ಇನ್ನೂ ಫರ್ದರ್ ನಮಗೆ ಅಪ್ಸೈಡ್ ಹೋಗುವಂಥ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿಲಿ. ಸೊ ಸದ್ಯಕ್ಕೆ ನಮಗೆ ಬ್ಯಾಂಕ್ ನಿಫ್ಟಿ ಒಂದು ಪಾಸಿಟಿವ್ ಮೂವ್ಮೆಂಟಲ್ಲಿ ನಮಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ನಾಳೆ ಏನಾದರೂ ಇನ್ನೂ ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಫರ್ದರ್ ಏನಾದರೂ 9:30 ನಮಗೆ ಕ್ಲೋಸ್ ಆಗಬೇಕು ಅಂದರೆ, ಸೊ ನಾಳೆ ಏನಾದರೂ ಮಾರ್ಕೆಟ್ ಬಂದು ಇವತ್ತೇನು ಪ್ರೀವಿಯಸ್ ಡೇ ಐ ಮಾಡಿದೆ, ಸೊ ಇದ್ರ ಮೇಲ್ಗಡೆ ಮಾರ್ಕೆಟ್ ಓಪನ್ ಆಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಅದು ನಮಗೆ ಸಸ್ಟೈನ್ ಆಗಬೇಕು. ಅಲ್ಲಿ ಸಸ್ಟೈನ್ ಆಗದೆ ಏನಾದರೂ ಫರ್ದರ್ ಡೌನ್ ಬಂದು ಇದೇ ರೀತಿ ಜಿಗ್ಜಾಗ್ ನಮಗೆ ಆಗೇ ಇತ್ತು ಅಂದರೆ, ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ನಮಗೆ ರಿವರ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಈ ಜಿಗ್ಜಾಗ್ ಮತ್ತು ನಮಗೆ ಈ ಕಡೆ ಡೈನಾಮಿಕ್ ಕಾಜನ್ ಎರಡೂ ಇದ್ದಾಗ ಮಾರ್ಕೆಟಲ್ಲಿ ಒಂದು ಡೌನ್ ಸೈಡ್ ಬರುವಂಥ ಸಾಧ್ಯತೆ ಇರುತ್ತೆ. ಅಥವಾ ನಾವು ಬೆಟರ್ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡ್ತೀನಿ ಅಂದರೆ ID1 ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಾಗ ಅಥವಾ ID3 ಅಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಾಗ, ಸೊ ಆ ಪ್ರಕಾರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು.
ಇದು ನಮಗೆ ಬ್ಯಾಂಕ್ ನಿಫ್ಟಿಲಿ. ಇನ್ನು ನಾವು ನಿಫ್ಟಿ ನೋಡೋದಾದ್ರೆ ನೋಡಿ, ನಾವಿವಾಗ ನಿಫ್ಟಿ ಚಾರ್ಟಲ್ಲಿ ಇದ್ದೀವಿ. ನಿಫ್ಟಿಯಲ್ಲಿ ನಾನು ID1 ಚಾರ್ಟಲ್ಲಿ ಇದ್ದೀನಿ. ID1 ಬಂದು 5 ಮಿನಿಟ್ಸ್ ಇರುತ್ತೆ ಒಂದು ಕ್ಯಾಂಡಲ್ ಬಂದು. ಸೊ ಇಲ್ಲಿ ನಮಗೆ ಮಾರ್ಕೆಟ್ ಎಸ್ಟರ್ಡೇ ಇಲ್ಲಿ ಕ್ಲೋಸ್ ಆಗಿತ್ತು. ಸೊ ಇಲ್ಲಿಂದ ನಮಗೆ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಗಿ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಮಾತ್ರ ನಾವು ಕಾಲ್ ಕಡೆ ಟ್ರೇಡ್ ಅನ್ನು ತಗೊತೀನಿ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೆ. ಸೊ ಅದೇ ರೀತಿ ಇವತ್ತು ಮಾರ್ಕೆಟಲ್ಲಿ ನಿಫ್ಟಿನೂ ಕೂಡ ಒಂದು ಗ್ಯಾಪ್ ಅಪ್ ಓಪನ್ ಆಯಿತು. ಬಟ್ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ಎಡ್ಜ್ ಪಾಯಿಂಟ್ ಹತ್ರನೇ ಒಂದು ಜಿಗ್ಜಾಗ್ಗಳನ್ನ ಮಾಡಿಕೊಂಡು ಇಡೀ ದಿನ ಒಂದು ಸೈಡ್ ವೇಸ್ ರೇಂಜಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು. ಓಕೆ, ಯಾವಾಗ ಇದನ್ನ ಬ್ರೇಕ್ಔಟ್ ಮಾಡ್ಕೊಂಡು ಈ ಕ್ಯಾಂಡಲ್ ನಮಗೆ ಕ್ಲೋಸ್ ಕೊಡ್ತು ನೋಡಿ, ಇಲ್ಲಿಂದ ನಮಗೆ ಒಂದು ನಿಫ್ಟಿ ಒಂದು ಉತ್ತಮವಾಗಿ ಒಂದು ಟ್ರೆಂಡಿಂಗ್ ಡೇನ ಕೊಡ್ತು. ಜೊತೆಗೆ ಇಲ್ಲಿ ನಮಗೆ ಸೈಡ್ ವೇಸ್ ಎಂಡ್ ಸೈನ್ ಆಯಿತು. ಅಂದರೆ ಸೈಡ್ ವೇಸ್ ಇಲ್ಲಿ ಮುಗೀತು ನೋಡಿ. ವೈಟ್ ಲೈನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ನಮಗೆ ಸೈಡ್ ವೇಸಲ್ಲೇ ಮಾಡ್ತಾ ಹೋಯಿತು. ಸೊ ಯಾವಾಗ ಇದು ID1 ಲಾಂಗ್ ಸಿಗ್ನಲ್ ನಮಗೆ ಬೈ ಕೊಡ್ತು, ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಒಂದು ಬಿಗ್ ರ್ಯಾಲಿನ ಕೊಡ್ತು. ID3 ಅಲ್ಲೂ ಕೂಡ ನೋಡೋಣ ನೋಡಿ. ID3 ಅಲ್ಲೂ ಕೂಡ ನಮಗೆ ಬೆಳಗ್ಗೆ ಮಾರ್ಕೆಟ್ ಏನಾಯಿತು, ಇಲ್ಲಿ ಓಪನ್ ಆಯಿತು. ಇಲ್ಲಿ ಓಪನ್ ಆಗಿ ಫಸ್ಟ್ ಕ್ಯಾಂಡಲ್ ಅಲ್ಲಿ ನಮಗೆ ಒಂದು ಜಿಗ್ಜಾಗ್ ಅನ್ನ ಮಾಡ್ತು. ಸೊ ಜಿಗ್ಜಾಗ್ ಮಾಡಿ ಜೊತೆಗೆ ಸೈಡ್ ವೇಸ್ ರೇಂಜ್ ಅಲ್ಲೇ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು. ಇಲ್ಲಿ ನೋಡಿ, ನಾನು ಎಸ್ಟರ್ಡೇ ಏನಂತ ಹೇಳಿದೆ, ಈ ಒಂದು ಜಿಗ್ಜಾಗ್ ಇಲ್ಲಿ ಲಾಂಗ್ ಸಿಗ್ನಲ್ ಹತ್ರ ಜಿಗ್ಜಾಗ್ಗಳು ಕೂಡ ಮಾಡಿದೆ. ಸೊ ಈ ರೀತಿ ಬಂದಾಗ ನಮಗೆ ತುಂಬಾ ಸಲ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆಗಿ ಅಪ್ಸೈಡ್ಗೆ ಹೋಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಇನ್ ಕೇಸ್ ಏನಾದರೂ ಮೇಲ್ಗಡೆ ಹೋಗುವಾಗ ನಮಗೆ ಬೆಟರ್ ಕನ್ಫರ್ಮೇಷನ್ ನಾವು ID1 ಲಾಂಗ್ ಸಿಗ್ನಲ್ ಬೈ ಕೊಟ್ರೆ ಅಥವಾ ID3 ಅಲ್ಲಿ ಸ್ಪೀಡ್ ಸಿಗ್ನಲ್ ಬೈ ಕೊಟ್ರೆ, ಸೊ ಆ ಪ್ರಕಾರ ನಾವು ಕಾಲ್ ಕಡೆ ಟ್ರೇಡ್ ಅನ್ನ ತಗೊಬಹುದು ಅಂತ ಹೇಳಿದೆ. ಬಟ್ ನಮಗೆ ID1 ಬೆಳಿಗ್ಗೆ ಬೈಕ್ ಕೊಡ್ಲಿಲ್ಲ. ಅದು ನಾನು ಇವಾಗ ಹೇಳ್ದಂಗೆ ID1 ತುಂಬಾ ಹೊತ್ತು ಸೈಡ್ ವೇಸ್ ಅನ್ನ ಮಾಡಿ ಅನಂತರ ನಮಗೆ ಬೈಯಿಂಗ್ ಅನ್ನ ಕೊಡ್ತು. ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಕೂಡ ನಮಗೆ ಇವತ್ತು ಬೈಕ್ ಕೊಡ್ತು. ಅದನ್ನು ಕೂಡ ನೋಡೋಣ. ಯಾಕೆಂದರೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ನಮಗೆ ಈ ಒಂದು ಇಂಟ್ರಾವೀಕ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಅಂತ ನೋಡೋದಾದರೆ ನೋಡಿ, ಇಲ್ಲಿ ತುಂಬ ಅಬ್ಸರ್ವ್ ಮಾಡಬೇಕು. ನಾವು ಏನು ಅಬ್ಸರ್ವ್ ಮಾಡಬೇಕಂದ್ರೆ, ಇನ್ನು ನಮಗೆ ಸೈಡ್ ವೇಸ್ ನೋವು ಅಂತಲೇ ಹೇಳ್ತಾ ಇದೆ. ಓಕೆ, ಸೈಡ್ ವೇಸ್ ನೋವು ಅಂತಲೇ ಹೇಳ್ತಾ ಇದೆ. ಜೊತೆಗೆ ಬೈ ಸಿಗ್ನಲ್ ವೆಯ್ಟ್ ಆ್ಯಂಡ್ ಬೈ ಅಂತ ಬಂದಿದೆ. ಅಂದರೆ ನಮಗೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪಾಸಿಟಿವಲ್ಲಿ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಆದರೆ ನಿಫ್ಟಿ ಇವತ್ತೊಂದು ಹೊಸ ಐಯನ್ನು ಮಾಡಿದೆ ಮಾರ್ಕೆಟಲ್ಲಿ. ಬಟ್ ಆದ್ರೂ ಕೂಡ ನಮಗೆ ಇಲ್ಲಿ ಏನು ಸ್ವಲ್ಪ ಡೌಟನ್ನು ಕೊಟ್ಟಿದೆ ಅಂದರೆ, ಒಂದು ಇಲ್ಲಿ ಜಿಗ್ಜಾಗ್ ಬಂದಿದೆ. ಓಕೆ, ಈ ಜಿಗ್ಜಾಗ್ ಬಂದಿದೆ. ಜೊತೆಗೆ ಇಲ್ಲೊಂದು ಡೈನಾಮಿಕ್ NDC ನೋಡಿ C3 ಕೂಡ ಪ್ರಿಪ್ರೇಷನ್ ಆಗ್ತಾ ಇದೆ. ಒಂದು ಡೈನಾಮಿಕ್ ಕಾಜನ್ನು ಕೂಡ ಬಂದಿದೆ. ಜೊತೆಗೆ ಒಂದು ಜಿಗ್ಜಾಗು ಮಾಡಿದೆ. ಜೊತೆಗೆ ಇಲ್ಲಿ ID3 ಅಲ್ಲಿ ಒಂದು ಜಿಗ್ಜಾಗ್ ಬರ್ತಾ ಇದೆ, ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಈ ರೀತಿ ಇದ್ದಾಗ ನಮಗೆ ನಾಳೆ ಯಾವ ರೀತಿ ನಾವು ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಅಂದರೆ, ನಾನು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಹೇಳಿದೆ ಅದೇ ರೀತಿ ನಾಳೆನೂ ಕೂಡ ನಮಗೆ ನಿಫ್ಟಿಯಲ್ಲಿ ಒಂದು ಗ್ಯಾಪ್ ಅಪ್ ಓಪನ್ ಆಗಿ, ಅಂದರೆ ಇವತ್ತೇನು ಪ್ರೀವಿಯಸ್ ಐ ಮಾಡಿದೆ, ಸೊ ಇದಕ್ಕಿಂತ ಮೇಲ್ಗಡೆ ನಮಗೆ ಮಾರ್ಕೆಟ್ ಓಪನ್ ಆಗಿ ಅಲ್ಲಿ ಸಸ್ಟೈನ್ ಆದರೆ, ಓಕೆ, ಈ ಜಿಗ್ಜಾಗ್ ನಮಗೆ ಬ್ರೇಕ್ಔಟ್ ಆದರೆ, ಸೊ ಬಾಟಮಲ್ಲಿ ನಮಗೆ ಈ ರೀತಿ ಇಂಟು ಮಾರ್ಕ್ ಬರುತ್ತೆ. ಒಂದು ಈ ಜಿಗ್ಜಾಗ್ ಈ ಕ್ಯಾಂಡ್ಲು ಐ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ನಾಳೆ ಬೆಳಿಗ್ಗೆ, ಸೊ ಈ ರೀತಿ ಒಂದು ಜಿಗ್ಜಾಗ್ ಬರುತ್ತೆ. ಸೊ ಈ ಜಿಗ್ಜಾಗ್ ಬಂದಾಗ ಕಾಲ್ ಕಡೆ ಎಂಟ್ರನ್ನ ತಗೊಬೋದು. ಅಂದರೆ ಈ ಪ್ರೀವಿಯಸ್ ಐ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಿ ಜಿಗ್ಜಾಗ್ ನಮಗೆ ಬ್ರೇಕ್ಔಟ್ ಆದರೆ, ಸೊ ಅವಾಗ ಕಾಲ್ ಕಡೆ ಟ್ರೇಡ್ ತಗೊಬೋದು. ಅಥವಾ ಏನಾದರೂ ಫ್ಲಾಟ್ ಓಪನ್ ಆಗಿ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ನಮಗೆ ಮಾರ್ಕೆಟ್ ಸ್ವಲ್ಪ ಡೌನ್ ಬರೋ ಥರ ಇದ್ರೆ, ಈ ಜಿಗ್ಜಾಗ್ ನಮಗೆ ಕನ್ಫರ್ಮೇಷನ್ನ ಕೊಟ್ಟರೆ, ಸೊ ಅವಾಗ ಫರ್ದರ್ ನಮಗೆ ರಿವರ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಕನ್ಫರ್ಮೇಷನ್ಗೆ ನಮಗೆ ID1 ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಅಥವಾ ID3 ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ, ಸೊ ಆ ಪ್ರಕಾರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು. ಸೊ ಇದಿಷ್ಟು ನಮಗೆ ನಾಳಿನ ಟ್ರೇಡ್ಗೆ ಇರುತ್ತೆ. ಬಟ್ ಓವರ್ ಆಲ್ ಅನಾಲಿಸಿಸ್ ನೋಡೋದಾದರೆ ನಮಗೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಇನ್ನೂ ಪಾಸಿಟಿವಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಕಂಪೇರ್ ಟು ನಿಫ್ಟಿ ಕಂಪೇರ್ ಮಾಡಿದ್ರೆ ನಮಗೆ ಬ್ಯಾಂಕ್ ನಿಫ್ಟಿ ಜಾಸ್ತಿ ಪಾಸಿಟಿವಲ್ಲಿ ಕಾಣಿಸ್ತಾ ಇದೆ. ಬಟ್ ನಿಫ್ಟಿನೂ ಕೂಡ ಪಾಸಿಟಿವಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ. ಬಟ್ ಏನಂದರೆ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಬೈ ಕೊಟ್ಟರು ಕೂಡ ಇಲ್ಲಿ ಬೈ ಸಿಗ್ನಲ್ ವೆಯ್ಟ್ ಆ್ಯಂಡ್ ಬೈ ಅಂತ ಬಂದಿದೆ. ಜೊತೆಗೆ ಒಂದು ಜಿಗ್ಜಾಗ್ ಬಂದಿದೆ. NDCಲಿ ಒಂದು ಡೈನಾಮಿಕ್ ಕಾಜನ್ ಕೂಡ ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಇದೆಲ್ಲ ಇರೋದ್ರಿಂದ ನಾಳೆಗೆ ಸ್ವಲ್ಪ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಿ ಬಾಟಮಲ್ಲಿ ರೀತಿ ಇಂಟು ಮಾರ್ಕ್ ಬಂದರೆ, ಅಂದರೆ ಜಿಗ್ಜಾಗ್ ಬ್ರೇಕ್ಔಟ್ ಆದರೆ, ಸೊ ಆವಾಗ ನಮಗೆ ಅಪ್ಸೈಡ್ಗೆ ಮಾರ್ಕೆಟು ಮೂವ್ ಆಗುವಂಥ ಸಾಧ್ಯತೆ ಇದೆ. ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸಿಸ್ ಆಗಿತ್ತು. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.